ನಮ್ದು ಪ್ರಶಸ್ತಿ ಯುಗ. ಏನ್ ಮಾಡಿದ್ದೀವಿ ಅಂತ ಜೀವಕ್ಕೊಂದು ಪ್ರಶಸ್ತಿ ಕೊಡಕ್ಕಾರ. ಬೇಡಿ ಸ್ವಾಮಿ ಅಂದ್ರೂ ಇಲ್ಲ ಇಲ್ಲ ನೀನ್ ಮಹಾ ದೊಡ್ಡ ಮನುಷ್ಯ ತಗೋ ಪ್ರಶಸ್ತಿ ತಗೊಳಕ್ಕೆ ನಾವೆಲ್ಲ ಕೆಲವರು ಇದ್ದೀವಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇಂಥ ಕಾರ್ಯಕ್ರಮದಲ್ಲಿ ಇಷ್ಟು ಬೇಗ ಭಾಗವಹಿಸಬೇಕಾಗಿ ಬರುತ್ತೆ ಅಂತ ನಾವ್ಯಾರು ನಿರೀಕ್ಷಿಸಿ ನಮ್ಮ ನಿರೀಕ್ಷೆಗಳು ಮೀರಿ ಗಡ್ಬಿಗಳು ನಡೆಯೋದಿದ್ದೇವೆ. ತುಲ್ರ ಅವರು ನಮ್ಮನ್ನ ಅರಿಯತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಅರ್ಥದಲ್ಲಿ ತುಂಬಲಾರದಂತಹ ಒಂದು ಸ್ಥಾನದಲ್ಲಿದ್ದರು. ಅವ್ರ ಬಗ್ಗೆ ಬೇಕಾದಷ್ಟು ಮಾತನಾಡ್ಬೋದು, ಆದ್ರೆ ನಾನು ಅದೇನು ಹೇಳಕ್ ಹೋದೆ. ರಾನಮ್ಮವರು ಒಂದು ಲೇಖನ ಬರೀ ಚಿಕ್ಕದಾಗಿ ಅಂತ ಹೇಳಿದ್ರು. ಬರೆದಿದ್ದೆ ಅವ್ರಿಗೆ ತಲುಪ್ಸಕ್ಕಾಗಲಿಲ್ಲ. ವಯಸ್ಸು ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋದಕ್ಕೂ ಶಕ್ತಿ ಇದೋ ಈಡಿರೋನಾಗಿತ್ತು ಅದನ್ನು ತಲುಪಿಸಲಿಲ್ಲ. ಅದನ್ನು ಓದ್ಬಿಟ್ಟು ಆಮೇಲೆ ಒಂದು ಎರಡು ಮಾತಾಡೋದು ಅಷ್ಟೇ ನನ್ನ ಉದ್ದೇಶ. ಅನನ್ಯ ಕಾರ್ಯಕರ್ತ ಉಪೇಂದ್ರ. ಉಪೇಂದ್ರ ಅವರನ್ನು ನೋಡಿದವರು, ಅವರೊಡನೆ ಕೆಲಸ ಮಾಡಿದವರು ಮತ್ತು ಅವರ ಕಾರ್ಯವೈಖರಿಯನ್ನು ಗಮನಿಸಿದವರು ಯಾರು ಅವರೊಬ್ಬ ಹಿರಿಯ ಅಧಿಕಾರಿ ಮತ್ತು ಉನ್ನತ ಶ್ರೇಣಿಯ ತಾಂತ್ರಿಕ ನಿಪುಣ ಎಂದು ತಿಳಿಯುವಂತಿರಲಿಲ್ಲ. ಅವರು HAL ಇಂಜಿನಿಯರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಕೆ ನಾನು 3 ವರ್ಷ ಬೇಕಾಯ್ತು ಹೆಚ್ಚು ಕಡಿಮೆ. ಯಾವ ಕೆಲಸವನ್ನೇ ಆಗಲಿ ಅಚ್ಚುಕಟ್ಟಾಗಿ ನಿಭಾಯಿಸುವಲ್ಲಿ ಅವರ ನೈಪುಣ್ಯ ಅಸಾಧಾರಣವಾಗಿತ್ತು. ಜೊತೆಗೆ ಮಿತಭಾಷೆ ಎಂದರೆ ಅಕ್ಷರಶಃ ಆಗಿದ್ದವರು. ಆತ್ಮೀಯ ಉಪೇಂದ್ರ ಅವರು ಸದ್ದಿಲ್ಲದೆ ಕಾರ್ಯನಿಪುಣರಾಗಿದ್ದರು. ಸದ್ದಿಲ್ಲದೆ ಅಗಲಿ ಹೋಗಿದ್ದಾರೆ. ಅವರ ಸರಳತೆ ಎಷ್ಟೆಂದರೆ ಎಷ್ಟೋ ಮಂದಿಗೆ ಅವರು ಗತಿಸಿದಾಗಲೇ ಅವರು ಯಾವ ಸ್ಥಾನಮಾನ ಹೊಂದಿದ್ದರೆಂಬುದು ತಿಳಿದು ಬಂದಿದ್ದರೆ ಅಚ್ಚರಿ ಇಲ್ಲ. ನಾನು ಅವರ ಭಾಷಣವನ್ನು ಕೇಳಿಯೇ ಇಲ್ಲವೆಂದರೆ ಅಚ್ಚರಿ ಪಡಬೇಕಾಗಿಲ್ಲ ಕೂಡ. ಅಷ್ಟೊಂದು ಮಿತಭಾಷೆಯವರು. ಯಾವ ಕಾರ್ಯಕ್ರಮಕ್ಕೂ ತಪ್ಪಿಸಿಕೊಳ್ಳುವ ಸಾಧ್ಯತೆಯೇ ಇರಲಿಲ್ಲ. ಆದರೆ ಗಮನವಿಟ್ಟು ನೋಡಿದಾಗ ಮಾತ್ರವೇ ಓಹೋ ಇವರು ಬಂದಿದ್ದಾರೆ ಎಂದು ತಿಳಿಯ. ಯಾವ ಕೆಲಸವೂ ಉಪೇಕ್ಷೆಗೆ ಒಳಗಾಗುವಂತಿಲ್ಲ ಎಂಬುದು ಅವರ ನಿತ್ಯ ಧರ್ಮ. ಮಾನ್ಯ ಉಪೇಂದ್ರ ಅವರು ಹೀಗೆ ಅಸಾಧಾರಣ ವ್ಯಕ್ತಿ ಎಂದು ಸದಾ ಮನಸ್ಸಿನಲ್ಲಿ ಉಳಿದಿರುತ್ತಾರೆ. ಅವರ ಸೋದರಿ ಇವರ ಪರಿಚಯವಾಗುವ ಮೊದಲೇ ನನಗೆ ಅದು ಹೇಗೋ ತುಮಕೂರಿನ ಕಾರ್ಯಕರ್ತೆ ಎಂದು ತಿಳಿದಿದ್ದಿತ್ತು. ಆದರೆ ಉಪೇಂದ್ರ ಆಕೆ ಸೋದರನೆಂದು ತಿಳಿದಿರಲಿಲ್ಲ. ಕೆರೆಯ ಮರೆಯ ವಿಧಾತ ಜೀವಿ ಎಂಬುದು ಉಪೇಂದ್ರ ಅವರಿಗೆ ಅನ್ವರ್ಥವಾದ ಗುಣವಾಚಕ. ಕಾರ್ಯಕ್ರಮ ದೊಡ್ಡದೋ ಚಿಕ್ಕದೋ ಎಂದು ಭಿನ್ನಯಿಸಿ ಆಯ್ಕೆ ಮಾಡಿಕೊಂಡವರಲ್ಲ. ನಿಜಾರ್ಥದಲ್ಲಿ ಅವರೊಬ್ಬರು ಕರ್ಮಜೀವಿ. ಅವರನ್ನು ಕಂಡವರು ಯಾರು ಈತನ ಆರೋಗ್ಯದಲ್ಲಿ ಏನೋ ಏರುಪೇರಿನ ಲಕ್ಷಣವಿದೆ ಎಂದು ಭಾವಿಸುವಂತಿರಲಿಲ್ಲ. ಅಂಥವರು ಇದ್ದರೆಂಬುದೇ ಒಂದು ಕೌತುಕ. ಅವರಿಗೆ ನನ್ನ ಸವಿನಯ ಗೌರವ ಸಲ್ಲುತ್ತದೆ. ಅವರು ಸದಾ ನೆನಪಿನಲ್ಲಿ ಉಳಿದಿರುತ್ತಾರೆ. ಅಂತಹ ಇನ್ನೊಬ್ಬ ಕಾರ್ಯಕರ್ತ ಮೂಡಿ ಬರಬಹುದೇ ಎನಿಸುತ್ತದೆ. ಅವರ ಅಪಾರ ಬರವಣಿಗೆಯ ಸಾಮರ್ಥ್ಯವು ಪ್ರದರ್ಶನಕ್ಕೆ ಬಾರದಂತೆ ನಿಷ್ಣಾತರಾಗಿ ಕೆಲಸ ಮಾಡಿದವರು ಮಾನ್ಯ ಶ್ರೀ ಉಪೇಂದ್ರ. ಇನ್ನೊಬ್ಬ ಮೂಡಬಹುದೇ
ಎಂಬ ಮಾತನ್ನು ಒಬ್ಬ ಉದಾತ್ತ ಪಾತ್ರಧಾರಿಯ ಬಗ್ಗೆ ಶೇಕ್ಸ್ಪಿಯರ್ ತನ್ನೊಂದು ನಾಟಕದಲ್ಲಿ ಪ್ರಸ್ತಾಪಿಸಿದ್ದಾನೆ. ಇಂತಹ ಇನ್ನೊಬ್ಬ ಮೂಡಬಹುದೇ? ನಮ್ಮ ಶ್ರೀ ಉಪೇಂದ್ರ ಅಂತಹ ಒಂದು ಅಪೂರ್ವ ರತ್ನ. ಅವರಿಗೆ ನನ್ನ ನಮಸ್ಕಾರಗಳು. ಇನ್ನೊಂದು 2 ಮಾತು ಹೇಳೋದಕ್ಕೆ ತಾವು ಅಪ್ಪಣೆ ಕೊಟ್ಟರೆ ಹೇಳಬೇಕು ಅಂತ ಇಚ್ಛೆಪಟ್ಟು. ನಮ್ಮದು ಪ್ರಶಸ್ತಿ ಯುಗ. ಏನು ಮಾಡಿದ್ದೀವಿ ಜೀವಕ್ಕೊಂದು ಪ್ರಶಸ್ತಿ ಕೊಡಕ್ಕೆ ಬೇಡಿ ಸ್ವಾಮೀಂದ್ರೂ ಇಲ್ಲ ನೀನು ಮಹಾ ದೊಡ್ಡ ಮನುಷ್ಯ ತಗೋ, ಪ್ರಶಸ್ತಿ ತಗೊಳಕ್ಕೆ ನಾವೆಲ್ಲ ಕೆಲವರು ಇದ್ದೀವಿ. ಯಾವತ್ತೂ ಅಂಥದ್ದನ್ನ ಬೇಕು ಅಂತ ನಿರೀಕ್ಷಿಸಿ ಅದಕ್ಕೋಸ್ಕರ ಲಾಲ್ಸೆ ಇಟ್ಕೊಂಡು ಅದಕ್ಕೇನೇನು ಪ್ರಯತ್ನಗಳನ್ನೆಲ್ಲ ಮಾಡದಲೇ ಇರುವಂಥವ್ರ ಪೈಕಿ ಬಹುಶಃ ಉಪೇಂದ್ರ ಅವರಂಥವರು ಅಗ್ರಶ್ರೇಣಿಯಲ್ಲಿರ್ತಾರೆ. ನನಗೆ ಕೆಲವು ಸಲ ಅನ್ಸತ್ತೆ, ಯಾರ್ಯಾರಿಗೂ ಪ್ರಶಸ್ತಿಗಳನ್ನು ಕೊಡ್ತೆ, ಯಾತಕ್ಕೂ ಒಬ್ಬ ಕಾರ್ಯಕರ್ತನಿಗೆ ಅಂತ ಯಾವುದಾದ್ರೂ ಒಂದು ಪ್ರಶಸ್ತಿ ಇದೆ ಅಂತ ನೋಡೋಕೆ ಹೋದರೆ ನನಗೆ ತಿಳಿದ ಹಾಗೆ ಯಾವುದೂ ಇಲ್ಲ. ಅವ್ರು ಬೇರೆಯವ್ರಿಗೆ ಕೊಡೋದೇ ಅವ್ರ ಕೆಲಸ. ಅವ್ರಿಗೆ ಕೊಡೋದು ಅನ್ನೋದು ಇನ್ನೂ ಯಾಕೋ ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೆ ಬಂದತ್ತೆ ಕಾಣೋದು. ಅವ್ರು ಇಲ್ಲದೇ ಇದ್ರು ಎಲ್ಲ ಜಗ್ ಹೋಗ್ಬಿಡುತ್ತೆ ಅನ್ನೋ ಭ್ರಾಂತಿ ಏನಾದರೂ ಇದ್ದರೆ ಅದಕ್ಕಿಂತಲೂ ಕೆಟ್ಟ ಮನಸ್ಸು ಇನ್ನೊಂದು ಇರಲಾರ್ದು ಅಂತೇಳಿ ನಾನು ಅನ್ಕೋತೀನಿ. ಹಾಗಂತ ನಾಳೆಯಿಂದ ನಾವು ಪ್ರಶಸ್ತಿ ಕೊಡೋಕೆ ಶುರು ಮಾಡಬೇಕು, ಕಾರ್ಯಕರ್ತನ ಗುರುತಿಸಿ ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ. ಅಂಥದ್ದೇನು ಇದಲ್ಲೇ ಇರುವಾಗ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಬಂದಿದ್ರಲ್ಲ ಅಂಥವರು ಎಷ್ಟು ಜನ ನಮ್ಮಲ್ಲಿದ್ದಾರೆ, ಎಷ್ಟು ಜನ ಇನ್ನೂ ಬರಬೇಕಾಗಿದೆ, ಇನ್ನೂ ಎಷ್ಟು ಹೋರಾಟಗಳನ್ನ ನಡೆಸಬೇಕಾಗಿದೆ, ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಪಾಲ್ಗೊಳ್ತೇವೆ ಇತ್ಯಾದಿ ವಿಚಾರಗಳನ್ನೆಲ್ಲ ಮನನ ಮಾಡೋದಕ್ಕೆ ಈ ಒಂದು ಸಂದರ್ಭ ಅಂತ ನನಗನ್ಸುತ್ತೆ. ನಾವು ಯಾವುದೋ ಒಂದು ದಿನ ಎದ್ದಿತ್ತು ಹೇಳಬೇಕು, ಒಂದು ಕಥೆ ಬರೆದವನು, ಒಂದು ಕವನ ಬರೆದವನು, ಒಂದು ನಾಟಕ ಬರೆದವನು ಅಥವಾ ಬರೆದವಳು ಯಾವುದೋ ಒಂದು ರೀತಿಯ ಸ್ಥಾನವನ್ನು ಗಳಿಸ್ಕೋಬಹುದು. ಅವ್ರು ಬೇರೆಯವ್ರಿಗಿಂತಲೂ ಭಿನ್ನರು ಅಂತ ಹೇಳೋದು ಸರಿಯೇ ಅಂತ ಯೋಚನೆ ಮಾಡೋದು. ಎರಡನೇ ಸರಿ ಅನ್ನೋದಾದರೆ ಈ ಉಪಕ್ರಮಗಳಿಗಿಂತಲೂ ಭಿನ್ನವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಸೋದರ ಸೋದರಿಯರಿಗೆ ನಾವು ಯಾವ ರೀತಿಯಲ್ಲಿ ನಮ್ಮ ಪ್ರಣಾಮಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಪುನರವಲೋಕನ ಮಾಡ್ಕೋಬೇಕಾದಂಥ ಸನ್ನಿವೇಶ ಇದಾಗಿದೆ. ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಇದ್ರ ಬಗ್ಗೆ ಯೋಚನೆ ಮಾಡೋದು ಆರೋಗ್ಯಕರ ಅಂತ ಅಂದ್ಕೊಂಡಿದ್ದೀವಿ. ಉಪೇಂದ್ರ ಅವ್ರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ.